ಭಾಷಾ ವೈಷಮ್ಯ ಮತ್ತಷ್ಟು ಮುಂದುವರೆದಿದೆ. ಎರಡೂ ಕಡೆಯಿಂದ ಬಸ್ ಸಂಚಾರ ಸ್ಥಗಿತಗೊಂಡಿದೆ. ಇದು ಸಾಮಾನ್ಯರಿಗೆ, ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆಯನ್ನ ಉಂಟು ಮಾಡ್ತಾ ಇದೆ. ಊರಿಂದ ಊರಿಗೆ ತೆರಳೋದಕ್ಕೆ ಬಸ್ ಇಲ್ಲದೆ ಪಾಪ ಜನ ಪರದಾಡ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ಗಳಲ್ಲಿ ಬಸ್ಗಾಗಿ ಜನ ಕಾದು ಕುಳಿತಿದ್ದಾರೆ. ಗಡಿ ಗ್ರಾಮದ ಊರುಗಳಿಗೆ ತಲುಪೋದಕ್ಕೂ ಕೂಡ ಜನಕ್ಕೆ ಕಷ್ಟ ಆಗ್ತಾ ಇದೆ. ಮೊದಲೇ ರಣರಣ ಬಿಸಿಲು, ಅದರ ಆಚೆಗೆ ಬರೀ ಗಡಿ ಪ್ರದೇಶದವರೆಗೆ ಮಾತ್ರ, ಆಯಾ ರಾಜ್ಯದ ಗಡಿವರೆಗೆ ಮಾತ್ರ, ಕರ್ನಾಟಕ ಮಹಾರಾಷ್ಟ್ರ ಎರಡೂ ಕಡೆಯಲ್ಲಿ ಗಡಿವರೆಗೆ ಮಾತ್ರ ಬಸ್ಗಳು ಹೋಗುತ್ತೆ. ಅಲ್ಲಿಂದ ಆಚೆಗೆ ಹೋಗೋದಕ್ಕೆ ಜನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಬೇರೆ ಬೇರೆ ಊರುಗಳಿಗೆ ಹೋಗುವವರು, ಈಗ ಇಲ್ಲಿಂದ ಸೊಲ್ಲಾಪುರ ಅಥವಾ ಇನ್ನೇನು ಬೇರೆ ಬೇರೆ ಊರುಗಳಿಗೆ ಹೋಗೋರು ಅಥವಾ ಸಾಂಗ್ಲಿ ಅಂತ ಊರುಗಳಿಗೆ ಹೋಗೋರು, ಆ ಕಡೆಯಿಂದ ಇಲ್ಲಿಗೆ ಬರೋರು ತುಂಬಾ ಕಷ್ಟ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆಯಿಂದಾಗಿ ಎರಡೂ ರಾಜ್ಯಗಳ ಅಂದರೆ ಕರ್ನಾಟಕ ಇರ್ಬೋದು ಅಥವಾ ಮಹಾರಾಷ್ಟ್ರ ಎರಡೂ ರಾಜ್ಯಗಳ ನಡುವೆ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಅಂದರೆ ಬೆಳಗಾವಿ ಜಿಲ್ಲಾಡಳಿತ ಕೂಡ ಮುಂಜಾಗ್ರತೆ ಕ್ರಮವನ್ನು ಕೈಗೊಂಡಿರುವಂಥದ್ದು. ಪ್ರಮುಖವಾಗಿ ಮಹಾರಾಷ್ಟ್ರಕ್ಕೆ ಹೋಗ್ತಿರುವಂಥ ಎಲ್ಲ ಬಸ್ಗಳನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ. ನಿನ್ನೆ ಸಂಜೆಯಿಂದ ಕೂಡ ಈಗ ಮಹಾರಾಷ್ಟ್ರಕ್ಕೆ ಏನು ಹೋಗ್ತಾ ಇತ್ತು ಆ ಎಲ್ಲ ಬಸ್ಗಳನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಎಲ್ಲ ಜನ ಕೂಡ ಈಗ ಮಹಾರಾಷ್ಟ್ರಕ್ಕೆ ಹೋಗುವಂಥ ಜನ ಆಗಿರುವಂಥದ್ದು. ಮಹಾರಾಷ್ಟ್ರಕ್ಕೆ ಹೋಗುವಂಥ ಬಸ್, ಯಾವ ಬಸ್ಗಳನ್ನು ಕೂಡ ಈಗ ಬೆಳಗಾವಿಯ ಸಾರಿಗೆ ಡಿಪೋದಿಂದ ಇಲ್ಲಿ ಹೋಗ್ತಾ ಇಲ್ಲ. ಹೀಗಾಗಿ ಈ ಪ್ರಮುಖವಾಗಿ ಏನು ಒಂದು ವೇಳೆ ಇಲ್ಲಿಂದ ಹೋದರೂ ಕೂಡ ಏನು ನಿಪ್ಪಾಣಿ ಗಡಿವರೆಗೆ ಮಾತ್ರ ಈ ಒಂದು ಬಸ್ಗಳು ಹೋಗ್ತವೆ. ಇದು ದೃಶ್ಯದಲ್ಲಿ ಗಮನಿಸ್ಬೋದು. ನಮ್ಮ ಕರ್ನಾಟಕ ರಾಜ್ಯ ಸಾರಿಗೆಯ ಮಹಾರಾಷ್ಟ್ರ ಬಸ್ ಆಗಿದ್ರೂ ಕೂಡ ಇದು ನಿಪ್ಪಾಣಿಯ ನಿಪ್ಪಾಣಿ ಗಡಿವರೆಗೆ ಮಾತ್ರ ಹೋಗುತ್ತೆ. ಆದರೆ ಮಹಾರಾಷ್ಟ್ರದಿಂದ ಬರುವಂಥ ಯಾವ ಬಸ್ಗಳು ಕೂಡ ಇಲ್ಲಿ ಬರ್ತಾ ಇಲ್ಲ ಮತ್ತು ಬಸ್ಗಳ ಸಂಖ್ಯೆಯಲ್ಲಿ ಕೂಡ ಈಗ ಇಲ್ಲಿ ಸಾರಿಗೆ ಇಲಾಖೆ ಬಂಧನ ಮಾಡಿದೆ. ಹೀಗಾಗಿ ಜನ ಜಂಗುಳಿ ಕೂಡ ಸಾಕಷ್ಟು ಇರುವಂಥದ್ದು, ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಸೇರಿದ್ದಾರೆ. ಮತ್ತು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಏನು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಏನು ಬಿಕ್ಕಟ್ಟು ಎದುರಾಗಿದೆ, ಇದರಿಂದ ಸಾಕಷ್ಟು ಪ್ರಯಾಣಿಕರಿಗೂ ಒಂದು ರೀತಿ ಹೈರಾಣ ಆಗಿರುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಬಸ್ ಸಂಖ್ಯೆಯಲ್ಲಿ ಕೂಡ ಕಡಿಮೆ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಸಾಕಷ್ಟು ಜನ ಕೂಡ ಸೇರಿದ್ದಾರೆ ಮತ್ತು ಚಿಕ್ಕೋಡಿ ವಿಭಾಗದಿಂದ ಕೂಡ ಇಲ್ಲಿ ಬಸ್ಗಳನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ. ಜೊತೆಗೆ ಮಹಾರಾಷ್ಟ್ರದ ಏನು ಸರ್ಕಾರ ಏನಿದೆ ಅವರು ಕೂಡ ಕರ್ನಾಟಕದ ಗಡಿವರೆಗೆ ಮಾತ್ರ ಬಸ್ಗಳನ್ನು ಬಿಡೋದಾಗಿ ಆದೇಶವನ್ನು ಮಾಡಿದ್ದಾರೆ. ಏನು ಬಿಕ್ಕಟ್ಟು ಏನಿದೆ ಇದು ಇಲ್ಲಿ ಭಾಷಾ ವೈಷಮ್ಯ ಮತ್ತಷ್ಟು ಮುಂದುವರೆದಿದೆ. ಎರಡೂ ಕಡೆಯಿಂದ ಬಸ್ ಸಂಚಾರ ಸ್ಥಗಿತಗೊಂಡಿದೆ. ಇದು ಸಾಮಾನ್ಯರಿಗೆ, ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆಯನ್ನ ಉಂಟು ಮಾಡ್ತಾ ಇದೆ. ಊರಿಂದ ಊರಿಗೆ ತೆರಳೋದಕ್ಕೆ ಬಸ್ ಇಲ್ಲದೆ ಪಾಪ ಜನ ಪರದಾಡ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ಗಳಲ್ಲಿ ಬಸ್ಗಾಗಿ ಜನ ಕಾದು ಕುಳಿತಿದ್ದಾರೆ. ಗಡಿ ಗ್ರಾಮದ ಊರುಗಳಿಗೆ ತಲುಪೋದಕ್ಕೂ ಕೂಡ ಜನಕ್ಕೆ ಕಷ್ಟ ಆಗ್ತಾ ಇದೆ. ಮೊದಲೇ ರಣರಣ ಬಿಸಿಲು, ಅದರ ಆಚೆಗೆ ಬರೀ ಗಡಿ ಪ್ರದೇಶದವರೆಗೆ ಮಾತ್ರ, ಆಯಾ ರಾಜ್ಯದ ಗಡಿವರೆಗೆ ಮಾತ್ರ, ಕರ್ನಾಟಕ ಮಹಾರಾಷ್ಟ್ರ ಎರಡೂ ಕಡೆಯಲ್ಲಿ ಗಡಿವರೆಗೆ ಮಾತ್ರ ಬಸ್ಗಳು ಹೋಗುತ್ತೆ. ಅಲ್ಲಿಂದ ಆಚೆಗೆ ಹೋಗೋದಕ್ಕೆ ಜನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಬೇರೆ ಬೇರೆ ಊರುಗಳಿಗೆ ಹೋಗುವವರು, ಈಗ ಇಲ್ಲಿಂದ ಸೊಲ್ಲಾಪುರ ಅಥವಾ ಇನ್ನೇನು ಬೇರೆ ಬೇರೆ ಊರುಗಳಿಗೆ ಹೋಗೋರು ಅಥವಾ ಸಾಂಗ್ಲಿ ಅಂತ ಊರುಗಳಿಗೆ ಹೋಗೋರು, ಆ ಕಡೆಯಿಂದ ಇಲ್ಲಿಗೆ ಬರೋರು ತುಂಬಾ ಕಷ್ಟ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆಯಿಂದಾಗಿ ಎರಡೂ ರಾಜ್ಯಗಳ ಅಂದರೆ ಕರ್ನಾಟಕ ಇರ್ಬೋದು ಅಥವಾ ಮಹಾರಾಷ್ಟ್ರ ಎರಡೂ ರಾಜ್ಯಗಳ ನಡುವೆ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಅಂದರೆ ಬೆಳಗಾವಿ ಜಿಲ್ಲಾಡಳಿತ ಕೂಡ ಮುಂಜಾಗ್ರತೆ ಕ್ರಮವನ್ನು ಕೈಗೊಂಡಿರುವಂಥದ್ದು. ಪ್ರಮುಖವಾಗಿ ಮಹಾರಾಷ್ಟ್ರಕ್ಕೆ ಹೋಗ್ತಿರುವಂಥ ಎಲ್ಲ ಬಸ್ಗಳನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ. ನಿನ್ನೆ ಸಂಜೆಯಿಂದ ಕೂಡ ಈಗ ಮಹಾರಾಷ್ಟ್ರಕ್ಕೆ ಏನು ಹೋಗ್ತಾ ಇತ್ತು ಆ ಎಲ್ಲ ಬಸ್ಗಳನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಎಲ್ಲ ಜನ ಕೂಡ ಈಗ ಮಹಾರಾಷ್ಟ್ರಕ್ಕೆ ಹೋಗುವಂಥ ಜನ ಆಗಿರುವಂಥದ್ದು. ಮಹಾರಾಷ್ಟ್ರಕ್ಕೆ ಹೋಗುವಂಥ ಬಸ್, ಯಾವ ಬಸ್ಗಳನ್ನು ಕೂಡ ಈಗ ಬೆಳಗಾವಿಯ ಸಾರಿಗೆ ಡಿಪೋದಿಂದ ಇಲ್ಲಿ ಹೋಗ್ತಾ ಇಲ್ಲ. ಹೀಗಾಗಿ ಈ ಪ್ರಮುಖವಾಗಿ ಏನು ಒಂದು ವೇಳೆ ಇಲ್ಲಿಂದ ಹೋದರೂ ಕೂಡ ನಿಪ್ಪಾಣಿ ಗಡಿವರೆಗೆ ಮಾತ್ರ ಈ ಒಂದು ಬಸ್ಗಳು ಹೋಗ್ತವೆ. ಇದು ದೃಶ್ಯದಲ್ಲಿ ಗಮನಿಸ್ಬೋದು. ನಮ್ಮ ಕರ್ನಾಟಕ ರಾಜ್ಯ ಸಾರಿಗೆಯ ಮಹಾರಾಷ್ಟ್ರ ಬಸ್ ಆಗಿದ್ರೂ ಕೂಡ ಇದು ನಿಪ್ಪಾಣಿ ಗಡಿವರೆಗೆ ಮಾತ್ರ ಹೋಗುತ್ತೆ. ಆದರೆ ಮಹಾರಾಷ್ಟ್ರದಿಂದ ಬರುವಂಥ ಯಾವ ಬಸ್ಗಳು ಕೂಡ ಇಲ್ಲಿ ಬರ್ತಾ ಇಲ್ಲ ಮತ್ತು ಬಸ್ಗಳ ಸಂಖ್ಯೆಯಲ್ಲಿ ಕೂಡ ಈಗ ಇಲ್ಲಿ ಸಾರಿಗೆ ಇಲಾಖೆ ಬಂಧನ ಮಾಡಿದೆ. ಹೀಗಾಗಿ ಜನ ಜಂಗುಳಿ ಕೂಡ ಸಾಕಷ್ಟು ಇರುವಂಥದ್ದು, ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಸೇರಿದ್ದಾರೆ. ಮತ್ತು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಏನು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಏನು ಬಿಕ್ಕಟ್ಟು ಎದುರಾಗಿದೆ, ಇದರಿಂದ ಸಾಕಷ್ಟು ಪ್ರಯಾಣಿಕರಿಗೂ ಒಂದು ರೀತಿ ಹೈರಾಣ ಆಗಿರುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಬಸ್ ಸಂಖ್ಯೆಯಲ್ಲಿ ಕೂಡ ಕಡಿಮೆ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಸಾಕಷ್ಟು ಜನ ಕೂಡ ಸೇರಿದ್ದಾರೆ ಮತ್ತು ಚಿಕ್ಕೋಡಿ ವಿಭಾಗದಿಂದ ಕೂಡ ಇಲ್ಲಿ ಬಸ್ಗಳನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ. ಜೊತೆಗೆ ಮಹಾರಾಷ್ಟ್ರದ ಏನು ಸರ್ಕಾರ ಏನಿದೆ ಅವರು ಕೂಡ ಕರ್ನಾಟಕದ ಗಡಿವರೆಗೆ ಮಾತ್ರ ಬಸ್ಗಳನ್ನು
ಬಿಡೋದಾಗಿ ಆದೇಶವನ್ನು ಮಾಡಿದ್ದಾರೆ. ಏನು ಬಿಕ್ಕಟ್ಟೇನಿದೆ ಇದು ಇಲ್ಲಿ ಭಾಷಾ ವೈಷಮ್ಯ ಮತ್ತಷ್ಟು ಮುಂದುವರೆದಿದೆ. ಎರಡೂ ಕಡೆಯಿಂದ ಬಸ್ ಸಂಚಾರ ಸ್ಥಗಿತಗೊಂಡಿದೆ. ಇದು ಸಾಮಾನ್ಯರಿಗೆ, ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆಯನ್ನ ಉಂಟು ಮಾಡ್ತಾ ಇದೆ. ಊರಿಂದ ಊರಿಗೆ ತೆರಳೋದಕ್ಕೆ ಬಸ್ ಇಲ್ಲದೆ ಪಾಪ ಜನ ಪರದಾಡ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ಗಳಲ್ಲಿ ಬಸ್ಸಿಗಾಗಿ ಜನ ಕಾದು ಕುಳಿತಿದ್ದಾರೆ. ಗಡಿ ಗ್ರಾಮದ ಊರುಗಳಿಗೆ ತಲುಪೋದಕ್ಕೂ ಕೂಡ ಜನಕ್ಕೆ ಕಷ್ಟ ಆಗ್ತಾ ಇದೆ. ಮೊದಲೇ ರಣರಣ ಬಿಸಿಲು, ಅದರ ಆಚೆಗೆ ಬರೀ ಗಡಿ ಪ್ರದೇಶದವರೆಗೆ ಮಾತ್ರ, ಆಯಾ ರಾಜ್ಯದ ಗಡಿವರೆಗೆ ಮಾತ್ರ, ಕರ್ನಾಟಕ ಮಹಾರಾಷ್ಟ್ರ ಎರಡೂ ಕಡೆಯಲ್ಲಿ ಗಡಿವರೆಗೆ ಮಾತ್ರ ಬಸ್ಗಳು ಹೋಗುತ್ತೆ. ಅಲ್ಲಿಂದ ಆಚೆಗೆ ಹೋಗೋದಕ್ಕೆ ಜನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಬೇರೆ ಬೇರೆ ಊರುಗಳಿಗೆ ಹೋಗುವವರು, ಈಗ ಇಲ್ಲಿಂದ ಸೊಲ್ಲಾಪುರ ಅಥವಾ ಇನ್ನೇನು ಬೇರೆ ಬೇರೆ ಊರುಗಳಿಗೆ ಹೋಗೋರು ಅಥವಾ ಸಾಂಗ್ಲಿ ಅಂತ ಊರುಗಳಿಗೆ ಹೋಗೋರು, ಆ ಕಡೆಯಿಂದ ಇಲ್ಲಿಗೆ ಬರೋರು ತುಂಬಾ ಕಷ್ಟ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆಯಿಂದಾಗಿ ಎರಡೂ ರಾಜ್ಯಗಳ ಅಂದರೆ ಕರ್ನಾಟಕ ಇರ್ಬೋದು ಅಥವಾ ಮಹಾರಾಷ್ಟ್ರ ಎರಡೂ ರಾಜ್ಯಗಳ ನಡುವೆ ಈಗ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಅಂದರೆ ಬೆಳಗಾವಿ ಜಿಲ್ಲಾಡಳಿತ ಕೂಡ ಮುಂಜಾಗ್ರತೆ ಕ್ರಮವನ್ನು ಕೈಗೊಂಡಿರುವಂಥದ್ದು. ಪ್ರಮುಖವಾಗಿ ಮಹಾರಾಷ್ಟ್ರಕ್ಕೆ ಹೋಗ್ತಿರುವಂಥ ಎಲ್ಲ ಬಸ್ಗಳನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ. ನಿನ್ನೆ ಸಂಜೆಯಿಂದ ಕೂಡ ಈಗ ಮಹಾರಾಷ್ಟ್ರಕ್ಕೆ ಏನು ಹೋಗ್ತಾ ಇತ್ತು ಆ ಎಲ್ಲ ಬಸ್ಗಳನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಎಲ್ಲ ಜನ ಕೂಡ ಈಗ ಮಹಾರಾಷ್ಟ್ರಕ್ಕೆ ಹೋಗುವಂಥ ಜನ ಆಗಿರುವಂಥದ್ದು. ಮಹಾರಾಷ್ಟ್ರಕ್ಕೆ ಹೋಗುವಂಥ ಬಸ್, ಯಾವ ಬಸ್ಗಳನ್ನು ಕೂಡ ಈಗ ಬೆಳಗಾವಿಯ ಸಾರಿಗೆ ಡಿಪೋದಿಂದ ಇಲ್ಲಿ ಹೋಗ್ತಾ ಇಲ್ಲ. ಹೀಗಾಗಿ ಈ ಪ್ರಮುಖವಾಗಿ ಏನು ಒಂದು ವೇಳೆ ಇಲ್ಲಿಂದ ಹೋದರೂ ಕೂಡ ಏನು ನಿಪ್ಪಾಣಿ ಗಡಿವರೆಗೆ ಮಾತ್ರ ಈ ಒಂದು ಬಸ್ಗಳು ಹೋಗ್ತವೆ. ಇದು ದೃಶ್ಯದಲ್ಲಿ ಗಮನಿಸ್ಬೋದು. ನಮ್ಮ ಕರ್ನಾಟಕ ರಾಜ್ಯ ಸಾರಿಗೆಯ ಮಹಾರಾಷ್ಟ್ರ ಬಸ್ ಆಗಿದ್ರೂ ಕೂಡ ಇದು ನಿಪ್ಪಾಣಿಯ ನಿಪ್ಪಾಣಿ ಗಡಿವರೆಗೆ ಮಾತ್ರ ಹೋಗುತ್ತೆ. ಆದರೆ ಮಹಾರಾಷ್ಟ್ರದಿಂದ ಬರುವಂಥ ಯಾವ ಬಸ್ಗಳು ಕೂಡ ಇಲ್ಲಿ ಬರ್ತಾ ಇಲ್ಲ ಮತ್ತು ಬಸ್ಗಳ ಸಂಖ್ಯೆಯಲ್ಲಿ ಕೂಡ ಈಗ ಇಲ್ಲಿ ಸಾರಿಗೆ ಇಲಾಖೆ ಬಂಧನ ಮಾಡಿದೆ. ಹೀಗಾಗಿ ಜಂಗುಳಿ ಕೂಡ ಸಾಕಷ್ಟು ಇರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಸೇರಿದ್ದಾರೆ ಮತ್ತು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಏನು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಏನು ಬಿಕ್ಕಟ್ಟು ಎದುರಾಗಿದೆ, ಇದರಿಂದ ಸಾಕಷ್ಟು ಪ್ರಯಾಣಿಕರಿಗೆ ಒಂದು ರೀತಿ ಹೈರಾಣ ಆಗಿರುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಬಸ್ ಸಂಖ್ಯೆಯಲ್ಲಿ ಕೂಡ ಕಡಿಮೆ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಸಾಕಷ್ಟು ಜನ ಕೂಡ ಸೇರಿದ್ದಾರೆ ಮತ್ತು ಚಿಕ್ಕೋಡಿ ವಿಭಾಗದಿಂದ ಕೂಡ ಇಲ್ಲಿ ಬಸ್ಗಳನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ. ಜೊತೆಗೆ ಮಹಾರಾಷ್ಟ್ರದ ಏನು ಸರ್ಕಾರ ಏನಿದೆ ಅವರು ಕೂಡ ಕರ್ನಾಟಕದ ಗಡಿವರೆಗೆ ಮಾತ್ರ ಬಸ್ಗಳನ್ನು ಬಿಡೋದಾಗಿ ಆದೇಶವನ್ನು ಮಾಡಿದ್ದಾರೆ. ಏನು ಬಿಕ್ಕಟ್ಟೇನಿದೆ ಇದು ಇಲ್ಲಿ ಭಾಷಾ ವೈಷಮ್ಯ ಮತ್ತಷ್ಟು ಮುಂದುವರೆದಿದೆ. ಎರಡೂ ಕಡೆಯಿಂದ ಬಸ್ ಸಂಚಾರ ಸ್ಥಗಿತಗೊಂಡಿದೆ. ಇದು ಸಾಮಾನ್ಯರಿಗೆ, ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆಯನ್ನ ಉಂಟು ಮಾಡ್ತಾ ಇದೆ. ಊರಿಂದ ಊರಿಗೆ ತೆರಳೋದಕ್ಕೆ ಬಸ್ ಇಲ್ಲದೆ ಪಾಪ ಜನ ಪರದಾಡ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ಗಳಲ್ಲಿ ಬಸ್ಸಿಗಾಗಿ ಜನ ಕಾದು ಕುಳಿತಿದ್ದಾರೆ. ಗಡಿ ಗ್ರಾಮದ ಊರುಗಳಿಗೆ ತಲುಪೋದಕ್ಕೂ ಕೂಡ ಜನಕ್ಕೆ ಕಷ್ಟ ಆಗ್ತಾ ಇದೆ. ಮೊದಲೇ ರಣರಣ ಬಿಸಿಲು, ಅದರ ಆಚೆಗೆ ಬರೀ ಗಡಿ ಪ್ರದೇಶದವರೆಗೆ ಮಾತ್ರ, ಆಯಾ ರಾಜ್ಯದ ಗಡಿವರೆಗೆ ಮಾತ್ರ, ಕರ್ನಾಟಕ ಮಹಾರಾಷ್ಟ್ರ ಎರಡೂ ಕಡೆಯಲ್ಲಿ ಗಡಿವರೆಗೆ ಮಾತ್ರ ಬಸ್ಗಳು ಹೋಗುತ್ತೆ. ಅಲ್ಲಿಂದ ಆಚೆಗೆ ಹೋಗೋದಕ್ಕೆ ಜನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಬೇರೆ ಬೇರೆ ಊರುಗಳಿಗೆ ಹೋಗುವವರು, ಈಗ ಇಲ್ಲಿಂದ ಸೊಲ್ಲಾಪುರ ಅಥವಾ ಇನ್ನೇನು ಬೇರೆ ಬೇರೆ ಊರುಗಳಿಗೆ ಹೋಗೋರು ಅಥವಾ ಸಾಂಗ್ಲಿ ಅಂತ ಊರುಗಳಿಗೆ ಹೋಗೋರು, ಆ ಕಡೆಯಿಂದ ಇಲ್ಲಿಗೆ ಬರೋರು ತುಂಬಾ ಕಷ್ಟ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆಯಿಂದಾಗಿ ಎರಡೂ ರಾಜ್ಯಗಳ ಅಂದರೆ ಕರ್ನಾಟಕ ಇರ್ಬೋದು ಅಥವಾ ಮಹಾರಾಷ್ಟ್ರ ಎರಡೂ ರಾಜ್ಯಗಳ ನಡುವೆ ಈಗ ಸಾಕಷ್ಟು ಉದ್ವಿಗ್ನ